ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಹಣ್ಣು ಹಂಪಲು ವಿತರಣೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಣೆಯನ್ನ ಮಾಡಲಾಯಿತು. ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನ ಪ್ರತಿ ವರ್ಷ ಆಗಸ್ಟ್ 19ರಂದು ಆಚರಿಸಲಾಗುವ ವಿಶ್ವ ಛಾಯಾಗ್ರಾಹಕರ ದಿನವು 1839ರಲ್ಲಿ ಫ್ರೆಂಚ್ ಸರ್ಕಾರವು ಜನಪ್ರಿಯಗೊಳಿಸಿದ ಡಾಗುರೊಟೈಪ್ ಫೋಟೋ ತಂತ್ರಜ್ಞಾನದ ಆವಿಷ್ಕಾರವನ್ನ ಸ್ಮರಿಸುತ್ತದೆ. ಈ ದಿನವು ಇತಿಹಾಸವನ್ನ ದಾಖಲಿಸುವ, ಭಾವನೆಗಳನ್ನು ಬಿಂಬಿಸುವ ಮತ್ತು ಜಗತ್ತಿನಾದ್ಯಂತ ಕಲೆ ಹಾಗೂ ಸಂಸ್ಕೃತಿಯನ್ನ ಬೇಯಿಸುವಲ್ಲಿ ಛಾಯಾಗ್ರಹಣದ ಪ್ರಮುಖ ಪಾತ್ರವನ್ನ ಗುರುತಿಸುತ್ತದೆ. 1839ರ ಆವಿಷ್ಕಾರ ಲೂಯಿಸ್ ಡಾಗುರ್ ಹಾಗೂ ನೈಫರ್ಲೈಸ್ ಅವರು ಡಾಗುರೊಟೈಪ್ ವಿಧಾನವನ್ನ ಕಂಡುಹಿಡಿದರು. ಫ್ರೆಂಚ್ ಸರ್ಕಾರವು ಈ ಪೇಟೆಂಟ್ ಅನ್ನ ಖರೀದಿಸಿ ಜಗತ್ತಿಗೆ ಉಡುಗೊರೆಯಾಗಿ ನೀಡಿತು. ಛಾಯಾಗ್ರಹಣದ ಕಲೆ ಮತ್ತು ವಿಜ್ಞಾನವನ್ನ ಗೌರವಿಸಲು ಜಾಗತಿಕವಾಗಿ ಈ ದಿನವನ್ನ ಮೀಸಲಿಡಲಾಗಿದೆ. ಮರೆಯಲಾಗದ ಕ್ಷಣವನ್ನ ಮತ್ತು ಸುಂದರ ನೆನಪುಗಳನ್ನ ಶಾಶ್ವತವಾಗಿ ಸೆರೆಹಿಡಿಯುತ್ತದೆ. ಮಾತುಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಹಾಗೂ ಸ್ಪಷ್ಟ ಸಂದೇಶವನ್ನ ಚಿತ್ರಗಳು ನೀಡುತ್ತವೆ. ಪ್ರಕೃತಿ, ಸಂಸ್ಕೃತಿ ಮತ್ತು ಸಾಮಾಜಿಕ ಬದಲಾವಣೆಗಳ ಕುರಿತು ಜಾಗೃತಿ ಮೂಡಿಸಲು ಇದು ಸಹಾಯ ಮಾಡುತ್ತದೆ. ಹೊಸ ಕಲಾವಿದರ ಮತ್ತು ಛಾಯಾಗ್ರಾಹಕರಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರಪಂಚದ ಮುಂದೆ ತೋರಲು ಪ್ರೇರಣೆಯನ್ನ ನೀಡುತ್ತದೆ. ಇದು ಫೋಟೋಗ್ರಫಿ ಎನ್ನುವುದು ಒಂದು ದೊಡ್ಡ ಉದ್ಯಮವಾಗಿದೆ. ಫೋಟೋಗ್ರಫಿ ಉದ್ಯಮವು ಈಗ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಛಾಪನ್ನ ಮೂಡಿಸಿದೆ. ಲಕ್ಷಾಂತರ ಯುವ ಜನರು ಫೋಟೋಗ್ರಫಿಯಿಂದಲೇ ತಮ್ಮ ಬದುಕನ್ನ ಕಟ್ಟಿಕೊಳ್ತಿದ್ದಾರೆ. ಇಂದಿನ ಯುಗದಲ್ಲಿ ಫೋಟೋಗ್ರಫಿ ಎಂದರೆ ಅದು ಕೇವಲ ಫೋಟೋ ತೆಗೆಯುವುದು ಮಾತ್ರವಲ್ಲ. ಮದುವೆ, ಸಭೆ, ಸಮಾರಂಭಗಳಲ್ಲಿ ವಿಡಿಯೋಗಳನ್ನ ಸೆರೆ ಹಿಡಿದು ಅದನ್ನ ಸುಂದರವಾಗಿ ಕಟ್ಟಿಕೊಡುವ ಒಂದು ಕಲೆಯೂ ಆಗಿದೆ. ಇಂದು ವೆಡ್ಡಿಂಗ್ ಫೋಟೋಗ್ರಫಿ, ಸಿನಿಮಾ ಫೋಟೋಗ್ರಫಿ ಎಂಬ ಹೆಸರಿನಲ್ಲಿ ದೊಡ್ಡ ಉದ್ದಿಮೆಯಾಗಿ ಬೆಳೆದು ನಿಂತಿದೆ ಎಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಆಲೂರು ತಾಲೂಕು ಅಧ್ಯಕ್ಷರಾದ ನೀಲೇಶ್, ಜಿಲ್ಲಾ ನಿರ್ದೇಶಕರಾದ ಹೇಮಂತ್, ತಾಲೂಕು ಕಂಚಾಕ್ಷಿ ಮನು, ಯೋಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಧರಣೇಶ್, HM, ಆಲೂರು. ಇವತ್ತು ನಮ್ಮ ವರ್ಲ್ಡ್ ಫೋಟೋಗ್ರಾಫಿಸ್ ಡೇ ಕಾರ್ಯಕ್ರಮ ದಿನ ಆಗಿರೋದ್ರಿಂದ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದೀವಿ. ಇದು 1187ನೇ ಛಾಯಾಗ್ರಾಹಕರ ದಿನವಾಗಿರೋದ್ರಿಂದ ಸಂತೋಷದ ವಿಷಯ. ಛಾಯಾಗ್ರಾಹಕರ ಕುಟುಂಬ ಮತ್ತು ಛಾಯಾಗ್ರಾಹಕರ ಸೇರಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡಿದ್ವಿ. ಸುದಿನ ಅಂತ ನಾನು ಭಾವಿಸ್ತೀನಿ.